ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ನಡೆದಿದೆ ಎರಡನೇ ಸೆಮಿಫೈನಲ್. ನಿನ್ನೆ ಇಂಡಿಯಾ ಗೆದ್ದು ಫೈನಲ್ಗೆ ಕ್ವಾಲಿಫೈ ಆಗ್ತದಂಗೆ ಆಸ್ಟ್ರೇಲಿಯಾದವ್ರಿಗೆ ಉಣಿಸ್ಬಿಟ್ಟು ಈ ಕಡೆಯಿಂದ ನಾವು ಯಾರನ್ನ ಹಾಕಿಸ್ಕೊಬೇಕು ಫೈನಲ್ಗೆ, ಸೌತ್ ಆಫ್ರಿಕಾನ ಹಾಕಿಸ್ಕೊಬೇಕಾ ನ್ಯೂಜಿಲೆಂಡ್ನ ಹಾಕಿಸ್ಕೊಬೇಕಾ, ಯಾರನ್ನ ಹಾಕಿಸ್ಕೊಂಡ್ರೆ ಬೆಟರ್ ಆಗಿರುತ್ತೆ, ನಮ್ಗೆ ಹಾಕಿಸ್ಕೊಳಕ್ಕಾಗಲ್ಲ ಬಟ್ ಯಾರು ಬಂದರೆ ಬೆಟರ್ ಆಗಿರುತ್ತೆ ಅನ್ನೋದು ಇವಾಗ ನಮ್ಮ ಇಂಡಿಯನ್ಸ್ಗೆ ತಲೆಯಲ್ಲಿ ಹೊಳಿತಾ ಇದೆ. ಯಾಕೆ ಅಂತಂದರೆ ಇವ್ರು ಬಂದರೆ ಕಷ್ಟ ಆಗ್ಬೋದು, ಇವ್ರು ಬಂದರೆ ಈಸಿ ಆಗ್ಬೋದು ಅನ್ನೋದು ಬ್ಯಾಕ್ ಎಂಡಲ್ಲಂತೂ ಖಂಡಿತ ಓಡ್ತಾ ಇರುತ್ತೆ. ಬಟ್ ಆಸ್ಟ್ರೇಲಿಯಾ ಅಂತ ಒಂದು ಟೀಮ್ಗೆ ಹೊಡೆದಿದ್ವಿ ಅಂತ ಅಂದಮೇಲೆ ಇವರಿಬ್ಬರು ಬಂದರೂ ಹೊಡೆದೇ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸು ಕೂಡ ವಿಪರೀತವಾಗೇ ಇದೆ. ಯಾಕಂದರೆ ನ್ಯೂಜಿಲೆಂಡ್ ನಮ್ಮ ಇಂಡಿಯಾ ಮೇಲೆ ಆಲ್ರೆಡಿ ಒಂದ್ಸಲ ಹೊಡೆಸ್ಕೊಂಡಿದ್ದಾರೆ ಬಂದ್ಬಿಟ್ಟು ದುಬೈ ಸ್ಟೇಡಿಯಮಲ್ಲಿ. ಸೊ ಇವ್ರು ಬಂದರೂ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಸೌತ್ ಆಫ್ರಿಕಾದವರು ಹೆಂಗೆ ಕೋತ್ ಈ ಥರ ಆಡ್ತಾರೆ ಅಂತ ಗೊತ್ತಿರೋದು ನಿಮಗೆ. ಒಂಥರ ಗೆಲ್ಲುವಂಥ ಮ್ಯಾಚ್ಗಳನ್ನ ಸೋತ್ಬಿಡ್ತಾರೆ. ಈ ನಾಕೌಟ್ಸ್ ಅಂತ ಬಂದಾಗ ಒಂಥರ ಟುಸ್ಪಡಾಕಿ ಆಗೋಗ್ಬಿಡ್ತಾರೆ. ಇನ್ನೇನು ಗೆದ್ದೇ ಬಿಟ್ರು ಗುರು ಅನ್ನೋ ಹತ್ರ ಇರ್ತಾರೆ, ಆಮೇಲೆ ಸೋತೋಗ್ಬಿಡ್ತಾರೆ. ನೋಡಿದ್ದೀವಿ 2011 ನೋಡಿರ್ತೀರ ಹಿಂಗಾಯಿತು ಅಂತ ಎಲ್ಲ ಹತ್ಕೊಂಡು ಹೋದ್ರು. ಆಮೇಲೆ 2015 APD ಮಾರ್ನೆ ಮಾಕಲೆಲ್ಲ ಹತ್ಕೊಂಡು ಹೋದ್ರು. ಹೆಂಗೆ ಅಂತ ಗೊತ್ತಿರೋದೇನೆ. ಅದು ನ್ಯೂಜಿಲೆಂಡ್ ಮೇಲೆ ಹತ್ಕೊಂಡು ಹೋದ್ರು ವರ್ಲ್ಡ್ ಕಪ್ ಸೆಮಿಫೈನಲ್ಸಲ್ಲಿ. ಸೊ ಮತ್ತೆ ಇವಾಗ ಸೆಮಿಫೈನಲ್ಸಲ್ಲಿ ಮುಖಾಮುಖಿ ಆಗಿದ್ದಾರೆ. ಸೊ ನನಗೇನೋ ಅನ್ನಿಸ್ತಿದೆ ಮಗ, ಸೌತ್ ಆಫ್ರಿಕಾ ಗೆಲ್ತು ಅಂದರೆ ಬೆಟರ್ ಆಗಿರುತ್ತೆ ಇಂಡಿಯಾಗೆ ಅಂತ. ಇವಾಗ ಹೇಳ್ಬೋದು ನೀವು ನ್ಯೂಜಿಲೆಂಡ್ ಹೊಡೆದು ಕಳ್ಸವ್ರೆ ಅಂತ ಹೇಳ್ಬೋದು. ಬಟ್ ಸೌತ್ ಆಫ್ರಿಕಾ ದುಬೈ ಸ್ಟೇಡಿಯಮಲ್ಲಿ ರೀಸೆಂಟಾಗಿ ಆಡಿಲ್ಲ. ದುಬೈ ಸ್ಟೇಡಿಯಮಲ್ಲಿ ಏನಾದರೂ ಅವರು ಆಲ್ ಆಫ್ ಎ ಸಡನ್ ಬಂತು ಅಂತ ಅಂದರೆ ಅವಾಗ ಇಂಡಿಯಾಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅನ್ನೋದಿರುತ್ತೆ. ನ್ಯೂಜಿಲೆಂಡ್ಗೆ ಆಲ್ರೆಡಿ ಆಡಿರೋಂಥ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಮ್ಯಾಚ್ ಏನಾಗಿತ್ತೋ ಅದರ ಆಪೋಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ಒಂಥರ ಥಾಟ್ ಪ್ರೊಸೆಸ್ ಅನ್ನೋದಿದೆ, ಇಲ್ಲಾಗೋರು ಹಿಂಗಿದೆ ಹಿಂಗೆ ಆಗ್ಬೋದು ದುಬೈ ಸ್ಟೇಡಿಯಮಲ್ಲಿ ಅಂತ. ಬಟ್ ಸೌತ್ ಆಫ್ರಿಕಾಗೆ ಆ ಪ್ಲ್ಯಾನೇ ಇಲ್ಲ. ಬಂದರೆ ಆಲ್ ಆಫ್ ಎ ಸಡನ್ ಫಸ್ಟ್ ಮ್ಯಾಚ್ ಆಡಿದಾಗ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಏನು ಸೀನು ಅಂತ. ಸೊ ಇಂಡಿಯಾದವರು ಡಾಮಿನೇಟ್ ಮಾಡ್ಬೋದು ಸೌತ್ ಆಫ್ರಿಕಾ ಮೇಲೆ ಅಂತ ಅನ್ನಿಸಿದೆ. ಅದೇ ನ್ಯೂಜಿಲೆಂಡ್ ಮೇಲೆ ಬಂತು ಅಂತಂದರೆ ಆ ಮ್ಯಾಚಲ್ಲಿ ಗ್ರೂಪ್ ಸ್ಟೇಜ್ ಮ್ಯಾಚಲ್ಲಿ ಆಯ್ತಲ್ಲ, ಅದೇ ಮ್ಯಾಚು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಉಲ್ಟಾ ಆದರೂ ಆಗ್ಬೋದು. ನಾಕೌಟ್ಸ್ ಅಂತ ಬಂದಾಗ ನಮಗೆ ನ್ಯೂಜಿಲೆಂಡವರು ಕ್ವಾಟ್ಲೆ ಕೊಟ್ಟಿರೋರನ್ನೇ ಜಾಸ್ತಿ ಸಲ ಕೊಟ್ಟಿದ್ದಾರೆ. ಸೊ ನಾವು ಕೊಟ್ಟಿದ್ದೀವಿಲ್ಲ ಅಂತಲ್ಲ, ಬಟ್ ಅವರು ಕೂಡ ಕೊಟ್ಟಿದ್ದಾರೆ. ಸೊ ನ್ಯೂಜಿಲೆಂಡ್ ಬರೋದಕ್ಕಿಂತ ಸೌತ್ ಆಫ್ರಿಕಾ ಬಂದರೆ ಸೌತ್ ಆಫ್ರಿಕಾ ಗೆದ್ದರೆ ಬೆಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೋಡಿದ್ವಿ T20 ವರ್ಲ್ಡ್ ಕಪ್ಪಲ್ಲಿ ಏನಾಯಿತು ಅಂತ. ಇನ್ನೇನು ಗೆದ್ದೇ ಬಿಟ್ಟರು ಸೌತ್ ಆಫ್ರಿಕಾ ಅನ್ನೋ ಅಂತ ಟೈಮಲ್ಲಿ ಚೋಕ್ ಮಾಡ್ಕೊಂಡಿದ್ದು, ಚೋಕರ್ಸ್ ಅಂತಲೇ ಹೆಸರುವಾಸಿ ಆಗಿರೋಂಥ ಸೌತ್ ಆಫ್ರಿಕಾ ಬಂತು ಅಂತ ಅಂದರೆ ನ್ಯೂಜಿಲೆಂಡ್ಗೆ ಲಕ್ಕಿದೆ ನಮಗೆ ಕಂಪೇರ್ ಮಾಡ್ತು ಅಂದರೆ ನಾಕೌಟ್ಸಲ್ಲಿ. ಯಾಕಂದರೆ WTC ಫೈನಲ್ ನೋಡಿದ್ವಿ, ಇಲ್ಲಿ ಯಾರು ಚೋಕ್ ಆಗ್ತಾರೆ, ಇಬ್ಬರು ಕೂಡ ಚೋಕ್ ಮಾಡ್ಕೊತ ಇದ್ದೀವಿ. ಯಾರು ಚೋಕ್ ಆಗ್ತಾರೆ ಅಂದರೆ ನಮ್ಮ ಇಂಡಿಯಾನೇ ಚೋಕ್ ಆಗೋಗ್ಬಿಡ್ತು. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ, ಇಲ್ಲಿ ಯಾರು ಚೋಕ್ ಆಗ್ತಾರೆ ಅಂತ ಅಂದರೆ ಸೌತ್ ಆಫ್ರಿಕಾ ಚೋಕ್ ಆಗೋಗ್ಬಿಡ್ತು. ಸೊ ಇಲ್ಲಿ ಚೋಕ್ ಮಾಡ್ಕೊಡೋದು ಸೌತ್ ಆಫ್ರಿಕಾನೇ ಆಗಲಿ, ಸೌತ್ ಆಫ್ರಿಕಾ ಆಗಬಹುದು ಅನ್ನೋ ಒಂದು ಕಾರಣದಿಂದ ನಾನು ಸೌತ್ ಆಫ್ರಿಕಾ ಬಂದರೆ ಬೆಟರ್ ಆಗಿರುತ್ತೆ. ಅಂದರೆ ಅನಲೈಸ್ ಮಾಡ್ತು ಅಂದ್ರೆ ಅಷ್ಟೇ ಮಗ, ಅವರಿಗೆ ಕಂಪ್ಯಾರಿಟಿವ್ಲಿ ಹೊಸ ಗ್ರೌಂಡು ಹೊಸ ವೆನ್ಯೂಗೆ ಆಡುವಂಥದ್ದು, ಒಂಥರ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಶಿಫ್ಟ್ ಆಗುವಂಥದ್ದು ಎಲ್ಲ ಆಡಿರೋದೆಲ್ಲ ಅವ್ರು ಪಾಕಿಸ್ತಾನದಲ್ಲೇ ಆಡಿರೋದು. ಸೊ ಅಲ್ಲಿಂದ ಡೈರೆಕ್ಟಾಗಿ ಶಿಫ್ಟ್ ಆಗೋದಿದ್ದಿಲ್ಲ. ಸೊ ಟೈಮ್ ತೊಗೊಳುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಬರಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ, ಬೇರೆ ಏನೂ ಇಲ್ಲ. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ ಎರಡೂ ಬ್ಯಾಟಿಂಗ್ ಯೂನಿಟ್ ಕೂಡ ಚಿಂದಿಯಾಗಿದೆ, ಬ್ಯಾಟಿಂಗ್ ಡೆಪ್ತು ಕೂಡ ಚಿಂದಿಯಾಗಿದೆ. ಆ್ಯಂಡ್ ಮಾಕ್ರಮ್ ಅವರು ಇಂಜುರಿ ಆಗಿತ್ತು, ಇವಾಗ ರಿಕವರಿ ಆಗಿದ್ದಾರೆ, ಒಂಥರ ಫಿಟ್ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಹೆನ್ರಿಕ್ ಕ್ಲಾಸನ್ ಅವರ ಆ್ಯಡ್ ಆನ್ ಏನಿದೆ ಇವರಿಗೆ ಸಿಕ್ಕಾಪಟ್ಟೆ ಒಂದು ಪಾಸಿಟಿವಿಟಿ ಅನ್ನೋದನ್ನ ತೊಗೊಂಬಂದು ಕೊಟ್ಟಿದೆ. ನ್ಯೂಜಿಲೆಂಡ್ ಅವರು ಒಂದು ಮ್ಯಾಚರು ಸೋತಿದ್ದಾರೆ ಇಂಡಿಯಾ ಮೇಲೆ, ಬಟ್ ಸೌತ್ ಆಫ್ರಿಕಾ ಒಂದು ಮ್ಯಾಚ್ನ ಸೋಲ್ದಂಗೆ ಕ್ವಾಲಿಫೈ ಆಗಿದ್ದಾರೆ. ಇವಾಗ ಹೇಳ್ತೀರಾ ಅಲ್ಲಿ ಸೋಲೋದು ಮ್ಯಾಟ್ರ್ ಅಲ್ಲ ಗುರು, ಇಲ್ಲಿ ಸೋಲೋದೇ ಮ್ಯಾಟ್ರು ಅಂತ. ಹೌದು, ನಾಕೌಟ್ಸಲ್ಲಿ ಸೋಲೋದೇ ಮ್ಯಾಟ್ರು. ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತಂದರೆ ಇಲ್ಲಿ ಗೆಲ್ಲೇಬೇಕು. ಜೀವಾಕೌಟ್ ಆಡ್ತಾರೆ ಎರಡು ಟೀಮು ಕೂಡ. ಸೌತ್ ಆಫ್ರಿಕಾಗೂ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟು ಅಂತ, ನ್ಯೂಜಿಲೆಂಡ್ಗೂ ಕೂಡ ಗೊತ್ತಿದೆ ಈ ಟ್ರೋಫಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಒಟ್ಟಿನಲ್ಲಿ ರಿಯನ್ ರಿಕಲ್ಟನ್ ಅಂತ ಒಳ್ಳೆ ಫಾರ್ಮಲ್ಲಿದ್ದಾರೆ. ಟೆಮ್ಮಾ ಬೂಮಾ ಬೇರೆ ವಾಪಸ್ ಬರ್ತಾ ಇದ್ದಾರೆ. ಹೆನ್ರಿಕ್ ಕ್ಲಾಸನ್ ಕೂಡ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ವ್ಯಾಂಡೆ ಡೂಸೇನು ಸ್ಟಪ್ಸ್ ಆಡಿದ್ರು ಅಂತಾನೆ ಇನ್ ಕೇಸು. ಸೊ ಒಳ್ಳೆ ಒಂಥರ ಡೇವಿಡ್ ಮಿಲ್ಲರ್ ಎಲ್ಲ ಒಂಥರ ಒಂದು ಒಳ್ಳೆ ಬ್ಯಾಟಿಂಗ್ ಯೂನಿಟ್ ಇದೆ. ಈ ಕಡೆ ಏನು ಕಮ್ಮಿ ಇಲ್ಲ. ರಚಿನ್ ರವೀಂದ್ರ, ಕೈನ್ ವಿಲಿಯಮ್ಸನ್ನು, ಯಂಗು, ಜೊತೆಗೆ ಗ್ಲಾನ್ ಫಿಲಿಪ್ ಅವರೇನು ಕಮ್ಮಿ ಆಡಿದಾರ, ಹಿಂಗೆ ತೇಲಿಸ್ಬಿಡ್ತಾರೆ ಒಂದು ಟೈಮ್ ಸಿಕ್ಕಿದ್ರೆ. ಬ್ರೇಸ್ವೆಲ್ ಇದ್ದಾರೆ, ಡ್ಯಾನಿಯಲ್ ಮಿಚೆಲ್ ಇದ್ದಾರೆ. ಸೊ ಸಖತ್ ಬ್ಯಾಟಿಂಗ್ ಯೂನಿಟ್ ಇದೆ. ಎರಡು ಕಡೆನೂ ಕೂಡ ಒಂಥರ ಬ್ಯಾಲೆನ್ಸ್ಡ್ ಆಗಿ ನನಗೆ ಕಾಣಿಸ್ತಾ ಇದೆ. ಬೌಲಿಂಗ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ವಲ್ಪ ಲೈಟಾಗಿ ಇವ್ರ ಕಡೆ ಸೌತ್ ಆಫ್ರಿಕಾ ಕಡೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಎರಡು ಕಡೆ ಒಂಥರ ಬ್ಯಾಲೆನ್ಸ್ಡ್ ಆಗೇ ಇದೆ. ಬೌಲಿಂಗ್ ಆಪ್ಷನ್ಸೂ ಕೂಡ ಇದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಟಾಸ್ ಗೆದ್ರಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಪಾಕಿಸ್ತಾನದ ಗಡಾಫಿ ಸ್ಟೇಡಿಯಮು ಬ್ಯಾಟಿಂಗ್ ಫ್ರೆಂಡ್ಲಿ ಇರುವಂಥ ವಿಕೆಟು, ಹೈ ಸ್ಕೋರಿಂಗ್ ಆಗುವಂಥ ಚಾನ್ಸಸ್ ಏನೇ ಜಾಸ್ತಿ. ಇಲ್ಲಿ 300 ಕ್ಲಾಕ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ದುಬೈ ಸ್ಟೇಡಿಯಂ ಅಂತ ಬಂದಾಗ 250, 260
230. ಸೊ ಇಷ್ಟೇ ನಾವು ನೋಡಿರುವಂಥದ್ದು. ಬಟ್ ಇಲ್ಲಿ ಮಾತ್ರ ಪಾಕಿಸ್ತಾನದ ಗಡಾಫಿ ಸ್ಟೇಡಿಯಂ ಅಲ್ಲಿ 300ನ ಕ್ಲಾಕ್ ಆಗೋದು ನಾವು ನೋಡಿದ್ವಿ ಸುಮಾರು ಸಲ. ಆಗಿರುವಂಥ 76 ಮ್ಯಾಚಲ್ಲಿ ಗಡಾಫಿ ಸ್ಟೇಡಿಯಂ ಅಲ್ಲಿ 38 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಬೌಲಿಂಗ್ ಫಸ್ಟ್ ಮಾಡಿದವರು ಗೆದ್ದಿದ್ದಾರೆ 36 ಮ್ಯಾಚ್. ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರು, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಅಂತ ಏನು ಎಫೆಕ್ಟ್ ಆಗುತ್ತೆ ಅಂತ, ಟಾಸ್ ಏನು ಹೆವಿ ಕ್ರೂಷಿಯಲ್ ಆಗುತ್ತೆ, ಮ್ಯಾಟ್ರ್ ಆಗುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ಸ್ಟ್ಯಾಟ್ಸ್ನ ನೋಡ್ತು ಅಂತಾರೆ, ಗಮನಿಸ್ತು ಅಂತ ಅಂದರೆ. ಬಟ್ ಅದೇ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಪ್ರೆಷರ್ನ ಆಗ್ತು ಅಂತ ಅಂದರೆ, ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು 350 ಹೊಡ್ಬಿಟ್ಟು ಪ್ರೆಷರ್ ಆಗ್ತು ಅಂದರೆ ನ್ಯೂಜಿಲೆಂಡ್ ಮೇಲೆ ಪತ ನಾವು ಉದ್ರೋತಾರೆ ಅಂತ ಅನ್ನಿಸ್ತದೆ. ಬಟ್ ರಚಿನ್ ರವೀಂದ್ರ ಈ ಮ್ಯಾಚ್ ಏನಾದ್ರು ಡಿಫ್ರೆನ್ಸ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಮಗ. ಒಳ್ಳೆ ಕ್ವಾಲಿಟಿ ಇದೆ ಬ್ಯಾಟ್ರಲ್ಲಿ, ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮಗೇನು ಅನ್ನಿಸ್ತಿದೆ ಮಗ, ಯಾರು ಗೆಲ್ಲಬಹುದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರಿಗಿದ್ರೆ ಬೆಟರ್ ಆಗಿರುತ್ತೆ ಇಂಡಿಯಾಗೆ ಅಂತ. ಬಾ.